ಸರ್ ನಮಸ್ತೆ. ನಮ್ಮದು ಹಿರಿಯೂರು ಸರ್. ಇದೊಂದು ಮೆಟ್ಲಿಂಗ್ ರಸ್ತೆ, ಇದೇ ರಸ್ತೆ ಅಂತ ಇವರು ಹೇಳ್ತಾ ಇದ್ದಾರೆ. ಅಂದರೆ ಮೇನ್ ರೋಡಿಂದ ಈ ಒಂದು ಗ್ರಾಮದ ರೈತರ ಆಸ್ತಿಗಳಿಗಿರ್ತಕ್ಕಂಥದ್ದು. ಈಗ ನಾನು ಹೇಳ್ತಕ್ಕಂಥ ಆಸ್ತಿ ಆ ಕಡೆ ಒಂದು ಈ ಕಡೆ ಒಂದು ಹುಣಸೆ ಮರ ಇದೆಯಲ್ಲ, ಹಾಗೆ ಹೋಗಿ ಅಲ್ಲೊಂದು ನೋಡಿ, ಏನದು ಎಲ್ಚಿ ಮರನ ಅದು? ಹಾಂ, ಈಚಲು ಮರ ಇದೆಯಲ್ಲ, ಅಲ್ಲಿ ತನ್ಕೊಂಡು ನೋಡಿ ಎಂಡ್ ಆಗುತ್ತೆ ಇದು. ಮತ್ತು ಈ ಕಡೆ ರೋಡ್ ಇದೆ, ಮಧ್ಯ ರೋಡ್ ಇದೆ. ಅದಾದಮೇಲೆ ಈ ಆಸ್ತಿ ಒಟ್ಟು ಎರಡು ಪೀಸಿಂದ 2 ಎಕರೆ, ಇದು 1 ಎಕರೆ 9 ಗುಂಟೆ. ಇನ್ನು ಇದರ ಹಿಂಭಾಗಕ್ಕೆ 1 ಎಕರೆ 24 ಗುಂಟೆ. ಒಳ್ಳೆ ಸ್ಯಾಂಡ್ ಸಾಯಿಲ್ ಇದು, ಆಯಿತಾ? ಒಳ್ಳೆ ಸ್ಯಾಂಡ್ ಸಾಯಿಲು, ಫಸ್ಟ್ ಕ್ಲಾಸಾಗಿದೆ ಇದು. ಚಾಮರಾಜನಗರದಿಂದ ನಿಮಗೊಂದು 22 ಆಗುತ್ತೆ ಸ್ಪಾಟ್ಗೆ. ಹಳ್ಳಿ ಭಾಳ ಹತ್ತಿರದಲ್ಲೇ ಇದೆ, ಇಂಟೀರಿಯರ್ ಏನಲ್ಲ. ಹಳ್ಳಿಯಿಂದ ಒಂದು ಅರ್ಧ ಕಿಲೋಮೀಟರಷ್ಟು ಅಂತರ ಆಗುತ್ತೆ. ಲ್ಯಾಂಡ್ ಅಂತೂ ಒಂದು ಸಮತಟ್ಟವಾಗಿದೆ. ಈಗೇನು ಈ ಥರ ಹುಲ್ಲೆಲ್ಲ ಇದೆಯೋ ಇದನ್ನು ಎಲ್ಲ ಅಚ್ಚುಕಟ್ಟು ಮಾಡ್ಕೊಂತು ಅಂದರೆ ಎಲ್ಲ ನೀಟಾಗಿ ಒಣಗೋಗುತ್ತೆ ಎಲ್ಲ. 2 ಪೀಸ್ ಇದು, 1 ಎಕರೆ 9 ಗುಂಟೆ. ಮಧ್ಯ ಭಾಗದಲ್ಲಿ ರೋಡ್ ಹೋಗಿದೆ. ಬಟ್ ಆ ಒಂದು ರೋಡು ಗೌರ್ಮೆಂಟ್ ರೋಡು ಅಥವಾ ಇವರೇ ಹಿಂದೆ, ಅಂದರೆ ಇವರ ಅಪ್ಪನ ಅಥವಾ ಇವರಪ್ಪ ಅಥವಾ ಹಿಂದೆ ಅವರಪ್ಪ ಏನಾದ್ರು ರೋಡನ್ನ ಹಿಂದಕ್ಕೆ ಹೋಗೋದಕ್ಕೆ ರೈತರಿಗೆ ಬಿಟ್ಟುಕೊಟ್ಟಿದ್ರೆ ಏನೋ, ಅದ್ರ ಬಗ್ಗೆ ನೋಡಬೇಕು. ಅದು ನಾನು ಅಪ್ಡೇಟ್ ಮಾಡ್ತೀನಿ ನಿಮಗೆ. ಅದಾದಮೇಲೆ ನೋಡಿ ಇತ್ತಾನೇಣ್ಣ, ಇದು 1.24 ಅಲ್ಲಿ ತನಕ ಬಾಳೆ ಗುಂಡಿಗಟ್ಟೆ. ಹೌದು ನೋಡಿ, 3 ಎಕರೆ. ಓಕೆ. ಅಂದರೆ ಇದು ಇಲ್ಲಿ ಗಂಟ 1 ಪೀಸು, ಒಂದು ಪೀಸು. ಆಚೆಗೆ ಅದು ನಮ್ಮಣ್ಣದು. ಈ ಕಡೆ ಬರೀ ಇದು ಒಂದು ಮಾತ್ರ ನೀವು ಹೇಳ್ತಿರೋದು. ಇದು 1.24 ಬಂದದ? 1.24 ಬರ್ತೀವಿ. ಇಲ್ಲ, 1.24 ಬರ್ತಾ ಬರಲ್ಲ. 35 ಗುಂಟೆ ಒಂದು. ಹಾಂ, 20 ಆರ್ ಟಿ ಸಿ ಇದೆ, ಒಪ್ಕೊತೀನಿ. ಬಂದಷ್ಟು ತಗೊಂತ ಹೇಳಿ. ನೋಡಿ, ಎಲ್ಲಿ ಗಂಟೆ ಹೇಳಿ, ಎಲ್ಲಿ ಗಂಟೆ ಹೇಳಿ? ಹಾಂ, ನನ್ನ ಯಾವ ಕಟ್ಟೆ ಸುಮ್ಮಲ್ಲ? ಮತ್ತು ನಾನು ಫಸ್ಟ್ ಅದನ್ನೇ ಹೇಳಿದ್ದೆ ಅವ್ರಿಗೆ. ಹಾಂ, ಆ ತೇವ್ರವನ್ನೇ. ಹಂಗೆ ಹೇಳಿ. ನಾ ಇದೇನಪ್ಪ ಇವರು 1 ಎಕರೆ 24 ಗುಂಟೆ ಅಲ್ವಾ? ಹಾಂ, ನಾ ಇದೇನು ಇದೊಂದು ಪೀಸ್ ತೋರಿಸ್ಬಿಟ್ಟು ಹಿಂಗಂತಾರಲ್ಲ. ನನ್ನ ಹೆಸರಲ್ಲಿ 1 ಎಕರೆ 38 ಗುಂಟೆ ನನ್ನ ಹೆಸರಿರೋದು. ಹಾಂ, 26 ಗುಂಟೆ ನಮ್ಮ ಅಣ್ಣ ಹೆಸರಿರೋದು. ಅದು ಕೆಂಟಿ ಕೂತ್ಬಿಟ್ಟದ. ಓಕೆ. ಹಾಂ, ಅವ್ರು ನಮ್ಮ ಸೇನಾ ಕೊಡ್ತಾರೆ. ಅದೇನು ತಲೆಕೆಡಿಸ್ಕೊಳ್ಳೋದಿಲ್ಲ. ನಿಮಗೆ ವಿಭಾಗ ಪತ್ರ ಆಗಿದೆಯಾ? ಹಾಂ, ಎಲ್ಲ ಇದೆ. ಅದು ರಿಜಿಸ್ಟರ್ಡಾ ಅನ್ರಿಜಿಸ್ಟರ್ಡಾ? ರಿಜಿಸ್ಟರ್ಡ್. ಓಕೆ. ಅದು ಯಾವಾಗ ಆಗಿರೋದಣ್ಣ? 2004. ಅಂದರೆ 22 ವರ್ಷ ಆಗಿದೆ. ಅಕ್ಕ ತಂಗಿ ಅಣ್ಣ ತಮ್ಮ ಎಲ್ಲರೂ ಬಂದು ಇದು ಮಾಡ್ಕೊಂಡಿದ್ದೀರಾ? ಹಾಂ, ಏನಿಲ್ಲ. ಓಕೆ. ಬೇಕಾದ್ರೆ ಅವರು ಸೈನ್ ಹಾಕ್ಸಿಲ್ಲ. ಇಲ್ಲ, ಪಾರಿಕದ್ದು ಸೈನ್ ಹಾಕಿದ್ರೆ ಬೇಕಿಲ್ಲ. ಈಗಾಗಲೇ ನಿಮ್ಮ ವಿಭಾಗ ಪತ್ರಕ್ಕೆ ಹೆಣ್ಣು ಮಕ್ಕಳು ಸೈನ್ ಹಾಕಿದ್ರೆ ಅವ್ರ ಅವಶ್ಯಕತೆ ಇಲ್ಲ. ಹಾಕಿಲ್ಲ ಅಂದರೆ ಅವ್ರು ಬೇಕು. ಅಲ್ಲಿ ಹೇಳುದು ನೋಡಿ. ಈ ಕಡೆಗೆ ಎಲ್ಲಿ ಗಂಟ? ಅದೇ ಕೋಕೋನಟ್ಸ್ ಎಂಡು. ಇದಾಗಲ್ಲ ಅಂದ್ರೆ ನೋಡಿ, ಇದು 3 ಎಕರೆ ಬೆಳೆ ಕಟ್ಟದ. ಅದು ಬೇರೆ. ಅದು ಇವ್ರದಿಯಾ? ಹದಿನಾಗ ತಗೊಳ್ಬೇಕಾರ. ಅದಾ? ಓಕೆ. ನೀರಾವರಿ ಬೇಕಾದ್ರೆ ತಗೊಳ್ತೀವಿ, ತಗೊಳ್ಳಿ. ನೋಡು, ಇದು ಬೇಕಾದ್ರೆ ತಗೊಳ್ಳಿ. ಇದು ಹೊಂಡ ಏನು ತಾಯಿ ನೋಡಿ ಯಾವ ಥರ? ಕೃಷಿ ಉಂಡೆ ಅವಲ್ಲ. ಕೃಷಿ ಉಂಡೆ ಅಂತ ಮಾಡಿಸ್ತಾವ. ಓ, ನೀವು ಮಾಡ್ಕೊಂಡಿರೋದು? ಹಾಂ. ಓಕೆ ಸರ್. ಇದು ನೋಡಿ, ಅಲ್ಲಿ ಕೋಕೋನಟ್ಸ್ ಇದೆಯಲ್ಲ, ಕೋಕೋನಟ್ಸ್ ಪಕ್ಕ ಸ್ಕೂಟ್ರ್ಗಳಿದೆ ನೋಡಿ. ಆ ಕೋಕೋನಟ್ಸ್ ಇದೆಯಲ್ಲ, ಅಲ್ಲಿವರೆಗೆ ಇದು ಮೇಲ್ಗಡೆದು 1 ಪಾತಿ ನೋಡಿ. ಇದು 1 ಪಾತಿ, 2 ಪಾತಿ. ಇದು 1 ಎಕರೆ 24 ಗುಂಟೆ. ಅಂದರೆ ಇವ್ರದೇ, ಅಂದರೆ ಇವರೇ ಅಣ್ಣ ತಮ್ಮದಿರದೆ ಆಸ್ತಿ ಇದು, ಇನ್ಯಾರ್ದು ಅಲ್ಲ. ಇದೊಂದಲೇ ನೋಡಿ ಇದು ಮಾಡ್ಕೊಂಡಿದ್ದಾರೆ, ಹೊಂಡ ಮಾಡ್ಕೊಂಡಿದ್ದಾರೆ ಇವರು. ಅಂದರೆ ಹಿಂದೆ ಎಲ್ಲ ವ್ಯವಸಾಯ ಮಾಡ್ತಿದ್ದಂಥ ಆಸ್ತಿ ಸ್ವಲ್ಪ ಇತ್ತೀಚೆಗೆ ಎಲ್ಲ ಭಾಗ ಆದಮೇಲೆ ಅವ್ರವ್ರ ವ್ಯವಹಾರಗಳು ಹೆಚ್ಚಾದು, ಹಾಗಾಗಿ ಹಾಗೆ ಇಟ್ಕೊಂಡಿದ್ದಾರೆ. ಅದಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ಇದು ನೀರು ಯಾವ ನೀರಣ್ಣ ಇದು?
ಅಂದರೆ ಮಾಮೂಲಿ ನೀರು ತುಂಬ್ತಿ ನೋಡಿ, ಇಲ್ಲಿವರೆಗೂ ಇದ್ದದ? ಹೋಗೋದೇ ಇದೆ ಲಾಸ್ಟ್ ಕಟ್ಟುವ. ಹೌದಾ? ಓ ಸರ್, ಇದು ನೋಡಿ ಇದು ತುಸಿ ಹೊಂಡ ಮಾಡ್ಕೊಂಡಿದ್ದಂಥ ಇದು ಹೆಚ್ಚು ಮಳೆಗಾಲ ಸ್ಟಾಪ್ ಆಗಿ ಎಷ್ಟು ಮಂತ್ ಆಗಿದೆ, ಇನ್ನೂ ವಾಟ್ರ್ ಇದೆ ಅಂತೆ ಅವ್ರು ಹೇಳ್ತಾ ಇರೋದು ಈ ಆಸ್ತಿಗೆ. ಅಂದರೆ 1 ಎಕರೆ 24 ಗುಂಟೆಗೆ ಇದು ಇದು ಅಡಿಪಾಯ. ಇದೊಂಥರ ಹ್ಯಾಂಡ್ ಸಾಯಿಲು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಅಂದರೆ ಉತ್ತಿರೋದ್ರಿಂದ ಕಾಣಿಸುತ್ತೆ, ಉತ್ತು ಬಿಟ್ರೆ ಇನ್ನೂ ಸೂಪರಾಗಿದೆ. ಲ್ಯಾಂಡ್ ಅಂತೂ ಒಂದು ಸ್ಕ್ವೈರ್ ಆಗಿದೆ, ಅಂದರೆ ಎಲ್ಲ 1/1 ಇದೆ. ಅಲ್ಲಿಗೆ ಒಟ್ಟು ನಿಮ್ಗೆ 2.25 ಎಕರೆ ಆಗುತ್ತೆ. 1.24 ಮತ್ತು ಪ್ಲಸ್ ಒಂದು 9, 2.33 ಆಗುತ್ತೆ. ಅಡಿನ ಯಾವುದು ನೀವು ಹೇಳಿದ್ರು ಇದಾ? ಇದು ಹಾಂ, ಟ್ರಾನ್ಸ್ಫಾರಮ್ ಅಲ್ಲಿ ಹಾಂ. ಎಷ್ಟು ಎಕರೆ ಇದು? ಓಕೆ. ಈಗ ಬಾಳೆ ಮತ್ತು ಟೊಮೊಟೊ 2 ಮಾತ್ರ. ಅದು ಬಿಟ್ಬಿಡಿ, ಅದು ಈಗ ಅದೇ ನೋಡಿ, ಈ ಕಡೆ ಒಂದು ಪೀಸು, ಈ ಕಡೆ ಒಂದು ಪೀಸು. ಹಾಂ, ಓಕೆ, 2 ಪೀಸು. ಅಂದರೆ ಈ ಆಸ್ತಿಗೆ ಹತ್ತಿಂದ ಬರಬೇಕು ರಸ್ತೆ, ಗೌರ್ಮೆಂಟ್ ರೋಡ್ ಅದು. ಓಕೆ ಸರ್, ಇದು ಕೂಡ ಇವ್ರದ್ದೇನೆ. ಇದು ಒಂದು 3 ಎಕರ್ಸ್ ಆಗುತ್ತೆ. ಅಂದರೆ 2 ಮಾಡ್ಕೊಳ್ಳೋರಾದರೆ ಹೆಚ್ಚು ಕಡಿಮೆ 6 ಎಕರೆ ಆಗುತ್ತೆ. ಇಲ್ಲ ಅಂತಂದರೆ ಇದೇ ಬೇರೆ ಅದೇ ಬೇರೆ ಆಗುತ್ತೆ. ಇವು ಕಲ್ಕಂಬ ಹಾಕ್ಕೊಂಡಿದ್ದಾರೆ. ಈಗ ನೋಡಿ, ಈಗ ಅಲ್ಲಿ ಕ್ರಾಪ್ ಇಟ್ಟಿದ್ದಾರೆ, ಬಂಪ್ಸೆಟ್ ಇದೆ, TC ಇದೆ, ಆಯಿತಾ. ಓನಾಗಿ ಡ್ರಿಪ್ ಪೈಪ್ಲೈನು ಎಲ್ಲ ಮಾಡ್ಕೊಂಡಿದ್ದಾರೆ. ಈಗ ಬಾಳೆ ಮತ್ತು ಟೊಮೊಟೊ, ಒಂದು ಸ್ವಲ್ಪ ಅರಿಶಿನ ಈ ನೋಡಿ ಈ ರೀತಿಯಾಗಿ ಹಾಕ್ಕೊಂಡಿದ್ದಾರೆ. ಕೋಕೋನಟ್ಸ್ ಏನು ನೋಡಿ ಎಷ್ಟು ಒಂದು 5 ಇದೆಯಾ ನಿಮ್ಮಲ್ಲಿ? ನಿಮ್ಮ ತೆಂಗಿನ ಮರ 6 ಇದೆ. ಹಾಂ ಹಾಂ. ಈಗ ಹಾಕಿದ್ದಾರೆ ವ್ಯವಸಾಯ? ಹೌದು. ಎಲ್ಲಿ ಹಾಕಿದ್ರಿ ಅಣ್ಣ? ಆ ಕಡೆ ಸೈಡ್ ಹಾಕಿ. ಹಾಂ, ಇಲ್ಲಿ ನೋಡಿ, ಈ ಕಡೆ ಸೆಂಟ್ರಲ್. ಹಾಂ, ಈಗ ಹೊಸ್ದಾಗಿ ಹಾಕಿರೋ ಅದಿರಲಿ ಬಿಡಿ. ಇದು ಇಲ್ಲಿಗೆ ಬಂದು ಎಂಡ್ ಆಗುತ್ತಲ್ಲ ನೋಡಿ, ಇದು 1.24. ಓಕೆ ಸರ್, ಇದು 1.24. ಇಲ್ಲಿಂದ ಆ ಕೋಕೋನಟ್ಸ್ ಇದೆಯಲ್ಲ, ಆ ಕೋಕೋನಟ್ಸ್ಗೆ ಹೊಂದ್ಕೊಂಡಂಗೆ, ಅಂದರೆ ಕೋಕೋನಟ್ಸ್ ಇನ್ನೊಬ್ರದ್ದು, ಅದರಿಂದ ಈ ಕಡೆಗೆ ಹಿಂಗೆ 1/1 ಹೋಗುತ್ತೆ. ಈ ಆಸ್ತಿಗೆ ಆ ಕಡೆಯಿಂದ ರಸ್ತೆ, ನೋಡಿ ಈ ಆಸ್ತಿಗೆ ಆ ಕಡೆ ಈ ಒಂದು ಹಳ್ಳಿಯಿಂದ ರಸ್ತೆ. ಹಾಂ ಹಾಂ. ಇದು ನಿಮಗೆ ಹರ್ಕಲ್ವಾಡಿಯಿಂದ ಒಂದು 2 ಆಗುತ್ತೆ ಸ್ಪಾಟ್ಗೆ. ಹಲ್ಕಂಬ ಹಾಕೊಂಡಿದ್ದಾರೆ ಅಂದರೆ ಈ ಆಸ್ತಿಗೆ ಮಾತ್ರ. ಇದು ಸೇಮ್ ಸಾಯಿಲು, ಸ್ವಲ್ಪ ಬ್ರೌನ್ ಮಿಕ್ಸ್ ಬರ್ತದೆ, ಒಳ್ಳೆ ಮಣ್ಣು. ಬಟ್ ಇದೇ ಒಂದು ಪ್ರೈಸ್, ಅದೇ ಒಂದು ಪ್ರೈಸು ಹೇಳ್ತಾರೆ. ನೋಡೋಣ ಏನಾಗುತ್ತೆ ಅಂತ. ಇವರು 2004ರಲ್ಲಿ ಪಾರ್ಟಿಷನ್ ಮಾಡ್ಕೊಂಡಿದ್ದಾರಂತೆ, ಅದು ರಿಜಿಸ್ಟರ್ಡು. ಇಲ್ಲಿಂದ ಹಳ್ಳಿ ಭಾಳ ಹತ್ತಿರ ಇದೆ, ಹಳ್ಳಿಗೆ ಭಾಳ ಹತ್ತಿರ ಇದೆ. ಇಲ್ಲಿ ಅಕಸ್ಮಾತ್ ಇಲ್ಲೇ ಒಂದು ಫಾರ್ಮ್ ಹೌಸ್ ಮಾಡಿಕೊಂಡು ಇಲ್ಲೇ ಸ್ಟೇ ಆಗ್ತೀನಿ ಅಂತಕ್ಕಂಥವ್ರು ಯಾರು ಇದ್ದರೆ ಇಲ್ಲೇ ಸ್ಟೇ ಆಗ್ಬೋದು, ತೊಂದರೆ ಏನಿಲ್ಲ. ಈ ಬಾಳೆ ಮತ್ತು ಆ ಕಡೆ ಟೊಮೊಟೊ ಮತ್ತು ಅಲ್ಲಿ ನೋಡಿ ಹಿಂಭಾಗಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದಾರೆ. ಪಂಪ್ ಇದೆ ಒಂದು, ಅಲ್ಲಿ ರನ್ನಿಂಗ್ ಇದೆ, ಪೈಪ್ ಲೈನು ಡ್ರಿಪ್ಪು ಎಲ್ಲ ಇದೆ, ಜೊತೆ ಕಲ್ಕಂಬ ಕೂಡ ಹಾಕೊಂಡಿದ್ದಾರೆ. ಇಲ್ಲಿ ನೋಡಿ. ಅಂದರೆ ಈ ಲ್ಯಾಂಡ್ಗೆ ನಾನು ಹೇಳ್ತಾ ಇರೋದು ನಿಮಗೆ ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಲ್ಯಾಂಡು ಸರ್. ಓಕೆ, ಥ್ಯಾಂಕ್ ಯು.